ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಈಗಾಗಲೇ ಗೊತ್ತಾಗಿರುತ್ತೆ, ತಮ್ಮೇಲೆಲ್ಲ ಹಾಕಿದ್ದೀನಿ. ಬೇಳೆ ಹೋಳಿಗೆ ಮತ್ತು ಕಠಿಣ ಸಾರು ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಅಲ್ಲಿ ಹಾಲ್ ಅಂತ ಬರುತ್ತೆ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಹಾಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರ್ತವೆ. ಬರ್ರಿ ಹೇಗೆ ಮಾಡೋದು ಹೋಳಿಗೆ ಅಂತ ನೋಡಮ್ಮ. ಈಗ ನಾನು ಬೇಗ ಎದ್ದು ಒಲೆ ಪೂಜೆ ಮಾಡಿ, ಒಲೆ ಪುಟ್ಟು ಮಾಡಿ, ಈಗ ಒಂದು ಚೆರಿಗೆ ನೀರು ಹಾಕಿ ಒಲೆ ಮೇಲೆ ಸಟ ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಉರಿ ಹತ್ಕೊಲ್ಲಂತ ಬಿಡ್ತಾಯಿದ್ದೀನಿ. ಅದು ಉರಿ ಚೆನ್ನಾಗಿ ಹತ್ಕೊಂಡು ಬಳಿಕ ನೀರು ಕಾಯ್ತಾವಲ್ಲ, ನೀರು ಕಾದ್ಬೇಕು. ಒಂದು ಗ್ಲಾಸ್ ಬೇಳೆ ಹಾಕೋತೀನಿ. ಲೈಟ್ ಹೋಗ್ಯಾವ, ಅದಕ್ಕೆ ಹೀಗಾಗಿದೆ. ಇವಾಗ ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡಿನಿ. ಕುದಿಲಿ ಬೇಳೆ. ಬ್ಯಾಳೆ ಕುದ್ಲಿ. ಅದು ಬ್ಯಾಳೆ ಕುದ್ದ ತಕ್ಷಣ ನೋಡಮ್ಮ, ಇವಾಗ ಬ್ಯಾಳೆ ಹಾಕಿ 5 ನಿಮಿಷ ಆಯ್ತು. ಬ್ಯಾಳೆ ಕುದ್ದವೋ ಏನೋ ಇಲ್ಲೋ ಅಂತೇಳಿ ನೋಡಮ್ಮ. ಬ್ಯಾಳೆ ಹಾಕಿ ನಾನು ದೇವ್ರ ಪೂಜೆ ಮಾಡ್ಕೊಂಡು ಬಂದೆ. ದೇವ್ರ ಪೂಜೆ ಮಾಡೋದು ವಿಡಿಯೋ ಮಾಡ್ಕೋಕೆ ಆಗಲಿಲ್ಲ. ಹಾಗೆ ದೇವ್ರ ಪೂಜೆ ಮಾಡ್ಕೊಂಬಂದೆ. ಇವಾಗ ನೋಡೋಣ ಬ್ಯಾಳೆ ಕುದ್ದವೇನೋ ಇಲ್ಲ ಅಂತೇಳಿ. ಇವಾಗ ನೋಡಿದರೆ ಇನ್ನೂ ಬ್ಯಾಳೆ ಕುದ್ದಿಲ್ಲ. ಇನ್ನೊಂದು ಸ್ವಲ್ಪ ಗಂಡು ಅನ್ನಿಸ್ತವು. ಇನ್ನೊಂದು 2 ನಿಮಿಷ ಇಡೋಣ. 2 ನಿಮಿಷ ಇಟ್ಟರೆ ಕುದೀತದೆ. ಕುಕ್ಕರಲ್ಲಿ ಆದರೆ ಜಲ್ದಿ ಕುದೀತದೆ. ಕುಕ್ಕರಲ್ಲಿ ಹಾಕಿಲ್ಲ, ನಾವು ಒಲೆ ಮೇಲೆ ಹಾಕಿನೆಲ್ಲ ಒಂದು ಸ್ವಲ್ಪ ಲೇಟ್ ಆಗ್ತದೆ. ಆ ಕಡೆ ಅದು ಕುದೀಲಿ. ಆ ಕುದಿಯೋಟ್ರಾಗೆ ಈ ಕಡೆ ನಾನು ಹಿಟ್ಟು ಕಲಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಗೋಧಿ ಹಿಟ್ಟು ಸಾಣಿಸ್ಕೊಂಡು ಇಟ್ಕೊಂಡಿದ್ದೆ. ಗೋಧಿ ಹಿಟ್ಟು ಮತ್ತು ಉಪ್ಪು ಎರಡೇ ಹಾಕ್ತೀನಿ. ಎಣ್ಣೆ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ನೀರು ತೊಡೆ ನೀರು ಹಾಕಿ ಚೆನ್ನಾಗಿ ಹಿಟ್ಟು ನಾದ್ಕೊರಿ. ಎಷ್ಟು ಚೆನ್ನಾಗಿ ನೀರು ಹಚ್ಚಿ ಹಿಟ್ಟು ನಾದುತ್ತೀರಲ್ಲ, ಅಷ್ಟು ಹೋಳಿಗೆ ಚೆಂದ ಬರ್ತಾವೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಷ್ಟು ಮೃದು ಆದರೆ ಸಾಕು. ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ ಅದ್ರ ಮೇಲೆ, ಅಂದರೆ ಏನೂ ಸುಗ್ಗಟ್ಟಂಗಿಲ್ಲ ಅಂತೇಳಿ. ಇವಾಗ ಬೇಳೆ ನೋಡಿದ್ರೆ ಬೇಳೆ ಕುದ್ದದು. ಈಗ ಬಸ್ಕೊಂಡು ಬಿಡೋಣ ಅದು ನೀರು. ಈ ನೀರು ಏನು ಬಸಿತೀವಲ್ಲ, ಈ ನೀರಲ್ಲೇ ನಾನು ಕಠಿಣ ಸಾರು ಮಾಡ್ತೀನಿ ಅಂತ ಹೇಳಿದ್ದು. ಇದರಲ್ಲೇ ಮಾಡ್ತೀನಿ. ಈಗ ಗಟ್ಟಿ ಕಟ್ಟು ಬರ್ತದೆ. ಈ ರೀತಿ ಒಂದು ಹನಿ ನೀರು ಇರಲಾರ್ದಂಗೆ ಬಸ್ಕೊಂಡು ಬಿಡ್ಬೇಕು ಬೇರೆ ಬೊಗಣ್ಯಾಗ. ಇವಾಗ ಬಸ್ಕೊಂಡಿದ್ದೀನಿ. ಬೆಲ್ಲ ಹಾಕೊಂಬೋದಕ್ಕೆ ಯಾವ ಗ್ಲಾಸಲ್ಲಿ ಬೇಳೆ ತೊಗೊಂಡಿನಲ್ಲ, ಅದೇ ಗ್ಲಾಸಲ್ಲಿ ಬೆಲ್ಲ ತೊಗೊಂಡಿನಿ ನಾನು. ಅಂದರೆ ಭಾಳ ಸ್ವೀಟ್ ಏನು ಆಗಂಗಿಲ್ಲ, ಅಷ್ಟೇ ಸ್ವಲ್ಪನೂ ಆಗಂಗಿಲ್ಲ, ಕರೆಕ್ಟಾಗಿ ಬರ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ಬೇಳೆ ಏನು ಬಿಸಿ ಇರ್ತಲ್ಲ, ಬಿಸಿಗೆ ಬೆಲ್ಲ ಕರಗ್ತದೆ. ಆದ್ರೆ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಒಲೆ ಮೇಲೆ ಇಟ್ಟರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಕಲಸಿ, ಸ್ವೀಟಿಗೆ ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿಕಂದ್ರೆ ಸ್ವೀಟ್ ಒಂಥರ ಮುಖಕ್ಕೆ ಕೊಡ್ದಂಗೆ ಆಗ್ತದೆ. ಈಗ ಅದು ಕುದ್ದದ ತೆಗೆದು ಅನ್ನಕ್ಕೆ ನೀರು ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ. ಅದು ಆ ಕಡೆ ಅನ್ನ ಕುದೀತದೆ, ಈ ಕಡೆ ಕಠಿಣ ಸಾಂಬಾರು ಮಾಡೋಣ. ಕಠಿಣ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೆ ಫಸ್ಟೇನೆ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಚೆಂದಾಗಿ ಕಂದು ಬಣ್ಣ ಬರೋ ತನಕ ಕರಿಬೇಕಾದ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಈಗ ಹುಣಸೆ ಹಣ್ಣಿನ ನೀರು ಹಾಕೋದು. ಹುಣಸೆ ಹಣ್ಣು ಚೆನ್ನಾಗಿ ಕಲಕ್ಬಿಟ್ಟು ಹುಣಸೆ ಹಣ್ಣಿನ ನೀರು ಹಾಕಿ, ಇದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕೋದು. ಇದು ಮಸಾಲೆ ಖಾರ ಅಂತ ನಮ್ಮ ಕಡೆ ಎಲ್ಲ, ಅಂದರೆ ಜೀರಿಗೆ, ಮೆಂತ್ಯ ಎಲ್ಲ ಹಾಕಿ ಕೊಡ್ತೀವಲ್ಲ, ಆ ಥರ ಮಸಾಲೆ ಖಾರ ಅಂತ ಕೊಡ್ತಿದ್ದು. ಧನಿಯಾ ಪೌಡ್ರ್ ಎಲ್ಲ ಇದ್ದಿರ್ತಿದ್ರೊಳಗೆ, ಟೇಸ್ಟ್ ಬರ್ತದೆ. ಇವಾಗ ಒಂಚೂರು ಬೆಲ್ಲ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಟೈಮ್ನಲ್ಲೇ ಟೇಸ್ಟ್ ನೋಡಬೇಕು, ಏನಾಗೈತಿ ಇಲ್ಲ ಅಂತ ಗೊತ್ತಾಗ್ತದೆ. ಉಪ್ಪು ಕಡಿಮೆ ಬಿದ್ದಿತ್ತಾ, ಅದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು. ಮತ್ತೆ ಟೇಸ್ಟ್ ನೋಡ್ತೀನಿ. ಇವಾಗ ಚೆನ್ನಾಗಾಗಿದೆ. ಇದು ಆ ಕಡೆ ಕುದೀಲಿ. ಸಾಂಬಾರು ಸಣ್ಣಗಿಟ್ಟು ನಾನು ಗ್ಯಾಸ ಕುದೀತದೆ. ಈ ಕಡೆ ಹೂರ್ಣ ಹರ್ಯಾಣ. ನೋಡಿ ಒರಳಲ್ಲಿ ಹೂರ್ಣ ಹರಿಬೇಕು ಹೀಗೆ, ಅಂದರೆ ಜಿಗುಟು ಜಾಸ್ತಿ ಬರ್ತದೆ, ಜಿಗಿ ಆಗ್ತದೆ. ಹೋಳಿಗೆನ ಹರಿಯಂಗಿಲ್ಲ. ಇಲ್ಲೇ ಹೂರ್ಣ ಚೆಂದ ಜಿಗಿ ಸಣ್ಣ ಬರಲಿಲ್ಲ ಅಂದ್ರೆ ಹೋಳ್ಗೆ ಹರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಚೆನ್ನಾಗಿ ಹಿಂಗೆ ಹರಿಬೇಕು. ನಾವೆಷ್ಟು ಮೃದುವಾಗಿ ಚೆಂದ ಸಣ್ಣ ಹರಿತೀವಲ್ಲ, ಅಷ್ಟು ಚೆಂದ ಬರ್ತಾವೆ ಹೋಳ್ಗೆ. ನೋಡಿ ಈ ರೀತಿ ಹರಿತೀನಿ ನಾನು. ಮಿಕ್ಸಿಯಲ್ಲಿ ಹಾಕೋಬೋದು, ಅಂದರೆ ಒಂದು ಸ್ವಲ್ಪ ಹೂರ್ಣ ಇನ್ನೂ ತಿಳಿಯಾಗಿರ್ತದಲ್ಲ, ಆಗ ಹಾಕ್ಕೊಂಡ್ರೆ ಬರುತ್ತೆ. ಇಲ್ಲಿಗೆ ಹೂರ್ಣ ಒಂದು ಸ್ವಲ್ಪ ಅಳಸಾದ್ರೆ ಏನು ಮಾಡಬೇಕು ಗೊತ್ತಾ, ಒಂದು ಸ್ವಲ್ಪ ಅವಲಕ್ಕಿ ಇರ್ತಾವಲ್ಲ, ಮಿಕ್ಸಿಯಲ್ಲಿ ಹಾಕಿ ಅದು ಪೌಡ್ರ್ ಮಾಡಿ ಹೂರ್ಣ ಅಳಸಾದ್ರೆ ಅದ್ರೊಳಗೆ ಹಾಕಿಬಿಡ್ಬೇಕು. ಹೂರ್ಣ ಗಟ್ಟಿ ಆಗ್ತದೆ. ಎಷ್ಟು ಹಾಕ್ಬೇಕಂದ್ರೆ ಒಂದು 2 ಸ್ಪೂನ್ ಅದು ಹಾಕಿದ್ರೆ ಸಾಕಾಗುತ್ತೆ.
ಇವಾಗೇ ನಾನು ಹೂರಣ ಹಳಸಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವು ತಕ್ಕೋತೀನಿ ನೋಡಿ, ಈಗ ಎಷ್ಟು ಸಣ್ಣ ಬಂದವ ನೋಡಿ. ಹೂರಣ ಅರೇದೇನು ಭಾಳ ಇಡಂಗಿಲ್ಲ, ಒಂದು 2ರಿಂದ 3 ನಿಮಿಷ ಹಿಡಿತದ ಅಷ್ಟೇ. ಚಂದ ಬ್ಯಾಳೆ ಕುದಿಸಿದ್ರೆ ಒಂದು 2ರಿಂದ 3 ನಿಮಿಷ. ಇವಾಗ ಏನು ಹೂರಣ ಆಯಿತು, ನಾನು ಗಂಗಳಲ್ಲಿ ತಕ್ಕೋತಾ ಇದ್ದೀನಿ ಕಡೆಗೆ. ಇವಾಗ ಬರ್ರಿ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡಮ್ಮ. ನಾನು ಅಲ್ಲಿ ಬಿಟ್ಟು ಮಾಡಿದ್ನೆಲ್ಲ ಅನ್ನ ಕುದ್ದದು, ಅದೇ ಅನ್ನ ಕುದ್ದಲೇ ನಾನು ಬೇಳೆ ಹಂಚಿಟ್ಬಿಟ್ಟಿದ್ದೆ. ಅನ್ನ ಕುದ್ದ ಹಂಚಿಟ್ಟಿದ್ದೆ. ಈಗ ಹಂಚು ಕಾದಿದೆ. ಈಗ ಒಂದು ಸ್ವಲ್ಪ ಕಣಕ, ಒಂದು ಸ್ವಲ್ಪ ಹೂರಣ ತೊಗೊಂಡು ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತದೆ. ಹೋಳಿಗೆ ಮಾಡಿ ಒಂದು ಸ್ವಲ್ಪ ಎತ್ತಾಕಿ ಮತ್ತು ಎಣ್ಣೆ ಹಚ್ಚೋದು, ಯಾಕಂದ್ರೆ ಹೋಳಿಗೆ ಚೆಂದ ಹಂಚಿನ್ಯಾಗ ಪಟಕ್ನೆ ಬೀಳ್ತಾವೆ ಅಂತ ಅಷ್ಟೇ. ಇಲ್ಲಾಂದ್ರೆ ತಗಡ ಕತ್ಗೋತಂದ್ರೆ ಹೋಳಿಗೆ ಕೆಟ್ಟು ಹೋಗ್ತದೆ. ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಹಚ್ಚಬೇಕು ಹೋಳಿಗೆ ಮಾಡೋದು ನೋಡಿ. ಸ್ವಲ್ಪನೇ ಹಿಟ್ಟು ತೊಗೊಂಡು ಅಷ್ಟು ಕಣಕ ತೊಗೊಂಡು ನಾನು ಯಾವ ರೀತಿ ತುಂಬ್ತಾಯಿದ್ದೀನಿ ಇದೇ ರೀತಿ ತುಂಬಬೇಕು. ಭಾಳ ಚೆಂದ ಬರ್ತಾವೆ ಹೋಳಿಗೆ. ಹೋಳಿಗೆ ಏನು ಭಾಳ ಕೈ ಏನು ಹಿಡಿಯಂಗಿಲ್ಲ, ತಲೆ ತಿನ್ನಂಗಿಲ್ಲ, ಭಾಳ ಚಂದ ರೀ. ಇದೇನು ಕಲಿಯತನ ಫ್ರೀ ಇರ್ತದೆ, ಕಲ್ತ್ಗಳಕ್ಕೆ ಓದಿದ್ದೆ ಅಂತದಲ್ಲ ಆ ಥರ ಇದು ನೋಡಿ. ಎಷ್ಟು ಚಂದ ಬರ್ತದೆ. ಇದಕ್ಕೆ ಮೇನ್ ಹೋಳಿಗೆ ಚೆನ್ನಾಗಿ ಬರೋ ಕಾರಣ ಹಿಟ್ಟು ಮತ್ತು ಹೂರಣ ಒಂದೇ ಸಮ ಇರಬೇಕು, ಅಂದ್ರೆ ಭಾಳ ಚಂದ ಬರ್ತಾವೆ. ಬರೀ ನಾನು 3-4 ಹೋಳಿಗೆ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಬಂದವು ಅಂತೇಳಿ. ಒಂದು ಹೋಳಿಗೆ ಹರಿದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ಒಂಚೂರು ತಗಡಕ್ಕೆ ಎಣ್ಣೆ ಜಾಸ್ತಿ ಹಚ್ಚಿ ಒಟ್ಟು ಹೂರಣ ತಗೊಂಗಿಲ್ಲ. ತೀಡಬೇಕಾದ್ರೆ ಜಾಸ್ತಿ ಇದು ಹಾಕಿ ತೀಡಬೇಡಿ, ಫೋರ್ಸ್ ಹಾಕಿ ತೀಡಬೇಡಿ. ನಿಧಾನವಾಗಿ ತೀಡ್ಕೊತ ಬನ್ನಿ, ತಾನೇ ಹೂರ ಆಗ್ಬಿಡ್ತದೆ. ಫೋರ್ಸ್ ಹಾಕಿದ್ರೆ ಏನಾಗ್ತದಂದ್ರೆ ತಗಡಿಗೆ ಹತ್ಕೊಂಡ್ಬಿಡ್ತದೆ ಹೋಳಿಗೆ ಕೆಳಗೆ. ಹಾಕೋ ಟೈಮಿಗೆ ಪಟಕ್ನೆ ಬೀಳಂಗಿಲ್ಲ. ಹುರಿ ಏನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಗ್ಯಾಸ್ ಮೇಲೆ ಮಾಡಿದ್ರೆ ಮೀಡಿಯಮ್ ಲೋ ಇಟ್ಟರೆ ಸಾಕು. ಈ ಒಲೆ ಮೇಲೆ ಮಾಡಿದ್ರೆ ಒಂದು ಕಡೆಗೆ ಇಟ್ಟರೆ ಸಾಕು ನೋಡಿ. ನಮ್ಮ ಒಲೆಯಲ್ಲಿ ಉರಿನೇ ಕಾಣ್ತಿಲ್ಲ, ಆದರೂ ಹೋಳಿಗೆ ಅಷ್ಟು ಚಂದ ಬರ್ತಿದೆ. ಈಗ ಉರಿ ಏನು ಜಾಸ್ತಿ ಬೇಕಂಗಿಲ್ಲ, ಏನು ಭಾಳ ಚಂದ ಆಗ್ತವೆ ನೋಡಿ. ಇಷ್ಟು ಹೋಳಿಗೆ ಮಾಡಿದ್ದೀನಿ.